ಕ್ಯಾಬ್ ಬುಕ್ ಮಾಡಿದ್ದೀವಿ. ಇಲ್ಲಿ ಮಾತ್ರ ಕ್ಯಾಬ್ ಸರ್ವಿಸ್ ಸೂಪರ್ ಆಗಿದೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕಾರ್ಗಳನ್ನ ಮಾತ್ರ. ಒಳ್ಳೊಳ್ಳೆ ಕಾರ್ಗಳು ಇಷ್ಟ ಆಯಿತು ನನಗೆ. ಆ ಕಾರ್ ಅನಿಸುತ್ತೆ ನಮ್ಮದು. ಪಟಾಯ ನೈಟ್ ಬಜಾರಿನ ಒಳಗಡೆ ಇದ್ದೀವಿ, ಡೇಯಲ್ಲಿ. ಸೊ ಫ್ಯಾಮಿಲಿಗೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಅಷ್ಟೊಂದು ಟೈಮ್ ಇಲ್ಲ ನಮ್ಮ ಹತ್ರ. ಇದು ಇಂಡಿಯನ್ ಟೈಮ್ ತೋರಿಸ್ತೈತೆ, ಸಾರಿ. ಸೊ ಥೈಲ್ಯಾಂಡ್ ಟೈಮಲ್ಲಿ 12:55. ಒಂದು ಹಾಫ್ ಆನ್ ಅವರ್ ಶಾಪಿಂಗ್ ಮಾಡಿ ನಾವು ಹೊರಡಬೇಕು ರೈಲ್ವೆ ಸ್ಟೇಷನಿಗೆ. 250 ಥೈ ಬಟ್ಸಾ ಶರ್ಟ್ಸ್. ಸ್ನೇಹಿತರೆ, ಸ್ವಲ್ಪ ಮಟ್ಟಿಗೆ ಶಾಪಿಂಗ್ ಮಾಡಿದ್ದಾಯಿತು. ಒಂದು 300 to 350 ಥೈ ಬಟ್ ಶಾಪಿಂಗ್ ಮಾಡಿದ್ವಿ. ಈಗ ಟೈಮ್ ಆಗಿದೆ ಅಂತ ಹೊರಟಿದ್ದೀವಿ. ಈಗ 2 o'clockಗೆ ರೈಲ್ವೆ ಸ್ಟೇಷನ್ ರೀಚ್ ಆಗ್ತೀವಿ. ಪಟಾಯ ರೈಲ್ವೆ ಸ್ಟೇಷನ್. 2:30ಗೆ ಟ್ರೈನ್ ಇದೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಭರತ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೋಡ್ ಟು ಮೆಂಬರ್. ಈಗ ನಾನು ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ, ನಾನೀಗ ಪಟಾಯದಲ್ಲಿದ್ದೀನಿ. ಸೊ ಪಟಾಯ ಟು ಬ್ಯಾಂಕಾಕ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ವೆರಿ ಚೀಪ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟು ಬ್ಯಾಂಕಾಕ್ ಆಗಿರ್ಬೋದು, ಅಥವಾ ಬ್ಯಾಂಕಾಕಿಂದ ಪಟಾಯ ಆಗಿರ್ಬೋದು, ಈಸ್ ರೈಲ್ವೇಸ್. ಸೊ ಈ ಒಂದು ರೈಲ್ವೆ ಸ್ಟೇಷನ್ ಬಂದು ಪಟಾಯದಲ್ಲಿರೋಂಥದ್ದು ನೋಡ್ಬೋದು ನೀವು. ಸ್ನೇಹಿತರೆ, ಮತ್ತೆ ಟ್ರೈನ್ ಹೋಗೋಣ. ಬಟ್ ಈಗ ನಿಮಗೆ ಡೀಟೇಲ್ ಮಾಹಿತಿ ಕೊಡೋಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೀವು ಅಕಸ್ಮಾತ್ ಏನಾದರೂ ಬ್ಯಾಂಕಾಕ್ ಟು ಪಟಾಯ, ಪಟಾಯ ಟು ಬ್ಯಾಂಕಾಕ್ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಬೇಕು. ಸೊ ನೀವು ಬ್ಯಾಂಕಾಕಿಂದ ಪಟಾಯಗೆ 155 ಕಿಲೋಮೀಟರ್ಸ್ ಇರುತ್ತೆ. ಆ್ಯಂಡ್ ವೀಕ್ ಡೇಸಲ್ಲಿ ಟ್ರಾವೆಲ್ ಮಾಡೋದಾದರೆ ನಿಮಗೆ ಒಂದೇ ಒಂದು ಟ್ರೈನ್ ಆಪ್ಷನ್ ಇರೋದು. ಅದು 6:55 AM ಹೊರಡುತ್ತೆ ಬ್ಯಾಂಕಾಕ್ ರೈಲ್ವೆ ಸ್ಟೇಷನಿಂದ. ಆ್ಯಂಡ್ ಕ್ಲೋಸ್ ಟು ನಿಮಗೆ 10:30, 10:45 AM ಪಟಾಯ ರೈಲ್ವೆ ಸ್ಟೇಷನ್ ತಲುಪುತ್ತೆ. ಸೊ ಈ ಒಂದು ಜರ್ನಿ ತುಂಬಾ ಲಾಂಗ್ ಜರ್ನಿ ಇರುತ್ತೆ. ಆ್ಯಂಡ್ ಕ್ಲೋಸ್ ಟು 3 to 4 hours ಟ್ರಾವೆಲ್ ಮಾಡೋದಿರುತ್ತೆ. ಕ್ಲೋಸ್ ಟು 31 ಥೈ ಬಟ್ ಚಾರ್ಜ್ ಮಾಡ್ತಾರೆ. ಇಂಡಿಯನ್ ಕರೆನ್ಸಿಯಲ್ಲಿ ಹೇಳೋದಾದ್ರೆ 70 to 75 ಇಂಡಿಯನ್ ರುಪೀಸ್ ಆಗುತ್ತೆ. ಅಕಸ್ಮಾತ್ ನೀವೇನಾದರೂ ವೀಕ್ ಎಂಡ್ಸಲ್ಲಿ ಟ್ರಾವೆಲ್ ಮಾಡೋದಾದರೆ ಅಡಿಷ್ನಲ್ ಒಂದು ಆಪ್ಷನ್ ಇರುತ್ತೆ. ಅದು ಸ್ವಲ್ಪ ಫಾಸ್ಟೆಸ್ಟ್ ಟ್ರೈನ್ ಇರುತ್ತೆ. ಅದು 6:45ಗೆ ಸ್ಟಾರ್ಟ್ ಆದರೆ ನಿಮಗೆ 9:15ಗೆಲ್ಲ ಪಟಾಯನ ರೀಚ್ ಆಗಿ ಹೋಗ್ತೀರಾ. ಕ್ಲೋಸ್ ಟು 1.5 hour ಬೇಗ ಹೋಗುತ್ತೆ ಈ ಒಂದು ಟ್ರೈನು. ಅಡಿಷನಲಿ ನಿಮಗೆ ವೀಕೆಂಡ್ಸಲ್ಲಿ 2 ಆಪ್ಷನ್ ಇರುತ್ತೆ. ಒಂದು ಆರ್ಡಿನರಿ ಟ್ರೈನ್ ಕೂಡ ಇರುತ್ತೆ, ಪ್ಲಸ್ ರ್ಯಾಪಿಡ್ ಆಗಿ ಹೋಗುವಂಥ ಟ್ರೈನ್ ಕೂಡ ಇರುತ್ತೆ. 6:45 + 6:55 2 ಟ್ರೈನ್ ಇರುತ್ತೆ ನಿಮ್ಮ ಕನ್ವೀನಿಯನ್ಸು. ಸೊ ಇವೆರಡೂ ಟ್ರೈನ್ ಕೂಡ 7 AM ಒಳಗಡೆ ಹೊರಡುವಂಥ ಟ್ರೈನ್ಸು. ಸೊ ನೀವು ಬೇಗನೆ ಎದ್ದು ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾಗುತ್ತೆ. ಒಂದು ಅರ್ಧ ಗಂಟೆ 3/4 ಗಂಟೆ ಬೇಗನೆ ಹೋಗಿ ಅಲ್ಲಿ ಟಿಕೆಟ್ನ ತೊಗೊಂಡು, ಸೊ ಬಿ ಕಂಫರ್ಟಬಲ್. ಬಿಗ್ ವಿಂಡೋಸ್ ಇರುತ್ತೆ. ಆ್ಯಂಡ್ ನಿಮಗೆ ಕೂಲ್ ಡ್ರಿಂಕ್ಸು, ಅದು ಇದು ಸ್ನ್ಯಾಕ್ಸ್ ಎಲ್ಲ ನಮ್ಮ ಇಂಡಿಯನ್ ರೈಲ್ವೇಸ್ ಥರನೇ ಬರ್ತಾ ಇರ್ತಾರೆ. ಸೊ ನೀವೇನು ಬೇಕಾದ್ರೂ ತೊಗೋಬೋದು. ಚೆನ್ನಾಗಿರುತ್ತೆ ಸೀನರಿ ಕೂಡ. ನೀವು ಔಟ್ಸೈಡ್ ಬ್ಯಾಂಕಾಕ್ ಮತ್ತು ಪಟಾಯಗೆ ಹೆಂಗಿರುತ್ತೆ ಆ್ಯಂಡ್ ಆರ್ಡಿನರಿ ಪೀಪಲ್ ಯಾವ ಥರ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ, ಇವೆಲ್ಲ ನಿಮಗೆ ಸೈಟ್ ಸೀಯಿಂಗ್ಸ್ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಈಗ ನೀವು ಪಟಾಯ ಟು ಬ್ಯಾಂಕಾಕ್ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಟ್ರೈನಲ್ಲಿ ಅನ್ನೋದಾದ್ರೆ ಈ ಮಾಹಿತಿ ನಿಮಗಾಗಿ. 2:21ಗೆ ಕರೆಕ್ಟಾಗಿ ಆರ್ಡಿನರಿ ಟ್ರೈನ್ ಪಟಾಯ ರೈಲ್ವೆ ಸ್ಟೇಷನ್ ಹೊರಡುತ್ತೆ. ಆ್ಯಂಡ್ ಬ್ಯಾಂಕಾಕ್ಗೆ ಕ್ಲೋಸ್ ಟು ಒಂದು 6:15, 6:30 ಹಂಗೆ ರೀಚ್ ಆಗುತ್ತೆ. ವೀಕ್ ಎಂಡ್ಸಲ್ಲಿ ಟ್ರಾವೆಲ್ ಮಾಡೋದಾದ್ರೆ ನಿಮಗೆ ಇನ್ನೊಂದು ಆಪ್ಷನ್ ಇರುತ್ತೆ. 4:30ಗೆ ಒಂದು ಹೊರಡುತ್ತೆ ಟ್ರೈನು ಪಟಾಯ ರೈಲ್ವೆ ಸ್ಟೇಷನಿಂದ. 7 PM ನೀವು ಬ್ಯಾಂಕಾಕ್ ರೈಲ್ವೆ ಸ್ಟೇಷನ್ ತಲುಪ್ತೀರಾ. ಆರ್ಡಿನರಿ ವೀಕ್ ಡೇಸಲ್ಲಿ ಹೋಗುವಂಥ ಟ್ರೈನ್ಸ್ ಬಂದು 31 ಥೈ ಬಟ್ಸ್ನ ಚಾರ್ಜ್ ಮಾಡ್ತಾರೆ. ನೀವು ವೀಕ್ ಎಂಡ್ಸಲ್ಲಿ ರ್ಯಾಪಿಡ್ ಟ್ರೈನ್ನ ಚೂಸ್ ಮಾಡಿದ್ರೆ ನಿಮ್ಗೆ 150 to 175 ಥೈ ಬಟ್ಸ್ನ ಚಾರ್ಜ್ ಮಾಡ್ತಾರೆ. ಈ ಒಂದು ರೈಲ್ವೆ ಸ್ಟೇಷನ್ ಲೊಕೇಶನ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ದಟ್ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ. ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಯಿತು ಗೂಗಲ್ ಮ್ಯಾಪ್ಸಲ್ಲಿ ಹುಡುಗಬೇಕಂದ್ರೆ. ಆ್ಯಂಡ್ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಸೊ ದಟ್ ನೀವು ರೈಲ್ವೆ ಸ್ಟೇಷನ್ ಇಳಿದಿದ್ದೆ ಯಾವ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು, ಎಲ್ಲಿಂದ ಹೋಗ್ಬೋದು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಟ್ರಾವೆಲ್ ಇನ್ ಮೆಟ್ರೋ ಇನ್ ಥೈಲ್ಯಾಂಡ್. ನೀವು ಜಸ್ಟ್ ಒಂದು ಇನ್ಫಾರ್ಮೇಷನ್ನ ಪ್ರೊಸೆಸ್ ಮಾಡ್ಕೋಬೇಕು, ಯಾವ ಸ್ಟೇಷನ್ ಎಲ್ಲಿದೆ ಹೆಂಗೆ ಅಂತ. ನಮ್ಮ ಮೆಟ್ರೋ ಥರನೇ ತುಂಬಾ ಈಸಿ. ಓಕೆ, ಸೊ ಲೆಟ್ಸ್ ಗೋ ಬ್ಯಾಕ್ ಟು ದ ವಿಡಿಯೋ. ದಿಸ್ ಈಸ್ ಬೆಸ್ಟ್ ವೇ ಟು ಟ್ರಾವೆಲ್ ಅಂತ ಹೇಳ್ತೀನಿ ಬಜೆಟಲ್ಲಿ ಟ್ರಾವೆಲ್ ಮಾಡೋರಿಗೆ. ಬಟ್ ಇಲ್ಲ ಬಜೆಟಲ್ಲಿ ಬೇಡ, ನಾವು ಬಿಂದಾಸಾಗಿ ಓಡಾಡಬೇಕು ಅಂದರೆ ನೀವು ಕ್ಯಾಬ್ ಚೂಸ್ ಮಾಡ್ಬೋದು, ಅಥವಾ ಫ್ಲೈಟ್ಸ್ ಕೂಡ ಚೂಸ್ ಮಾಡ್ಬೋದು. ಪಟಾಯಿಂದ ಬ್ಯಾಂಕಾಕ್ಗೆ, ಬ್ಯಾಂಕಾಕಿಂದ ಪಟಾಯಗೆ ನೋಡ್ಬೋದು ಎಷ್ಟೊಂದು ಜನ ಟ್ರಾವೆಲ್ ಮಾಡ್ತಾರೆ.
ಇಲ್ಲಿದಾಯಿತು, ಸ್ಟೇಷನಿಂದ ಆಚೆ ಬಂದಿದ್ದಾಯಿತು. ಈಗ ನಿಯರ್ ಮೈ ಏನಮ್ಮ ಅದು ಪಾಂಗ್ ಫೋ ಏನದು ಹುವಾಲಾಂಫೋ ಮೆಟ್ರೋ ಸ್ಟೇಷನ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ವಾಕಬಲ್ ಡಿಸ್ಟೆನ್ಸು. ಸೊ ಇಲ್ಲಿಂದ ತಿರ್ಗಾ ಮೆಟ್ರೋ ತೊಗೊಂಡು ನಮ್ಮ ಒಂದು ಸ್ಟೇ ಕಡೆಗೆ ಹೊರಟಿದ್ದೀವಿ. ಸೊ ಸ್ವಲ್ಪ ಟಯರ್ಡ್ ಆಗಿದ್ದೀನಿ, ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಂತ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಟಯರ್ಡ್ ಆಗಿದ್ದೀನಿ. ಸೊ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀನಿ ಇವತ್ತು. ನಾಳೆ ಬ್ಯಾಂಕಾಕ್ನ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಣ, ಓಕೆನಾ? Platform 2. Please mind the gap between train and platform. ಪಾವನ ಜೀವನ ಪಾವನ. ಇಲ್ಲಿಂದ 100 ಮೀಟರ್ಸ್. ಸ್ನೇಹಿತರೆ, ನಾವು ಉಳ್ಕೊಳ್ಳುವಂತಹ ಬಿಲ್ಡಿಂಗು ಇದಾಗಿರಬಹುದು. ಸೊ ಈ ಒಂದು ವಿಡಿಯೋ ಮುಕ್ತಾಯ ಮಾಡುವಂತಹ ಸಮಯ ಬಂದೇ ಬಿಟ್ಟಿದೆ. ಓಕೆ, ವೇರ್ ಈಸ್ ದ ಎಂಟ್ರೆನ್ಸ್? ಇಲ್ಲಿದೆ ನೋಡು. ಹಾಂ, ಎಲ್ಲಿದೆಯಲ್ಲ, ಹೌ ಟು ಚೆಕ್ ಇನ್. ವೆಲ್ಕಮ್. ಓಕೆ, ಸೊ ಪಾಸ್ವರ್ಡ್ ಕೊಟ್ಟು ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ವೆಯ್ಟ್ ಮಾಡೋಣ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ಒಂದು ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು. ಆ್ಯಂಡ್ ಮುಂದಿನ ವಿಡಿಯೋಗಳು ಕೂಡ ದಯವಿಟ್ಟು ನೋಡಿ. ಅಕಸ್ಮಾತ್ ಹಿಂದಿನ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ಮರೀದಿರ ನೋಡಿ. ವಾವ್, ಅಮೇಝಿಂಗ್. ಅಯ್ಯೋ ಸ್ವಾಮಿ ರಂಗ, ಸಾಕಾಗಿದೆ ಗುರು. ಓ ವಾವ್, ಥೈಲ್ಯಾಂಡಲ್ಲೇನೆ. ಐ ಥಿಂಕ್ ವಿ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಮಚ್. ಸೂಪರ್ ಗುರು. ಅಲ್ಲೇ ಶೂಸ್ ಬಿಚ್ಚಿಬಿಟ್ಟು ಚಪ್ಪಲಿ ಕೂಡ ಹಾಕ್ಸ್ಬಿಟ್ಟ. ವೆರಿ ವೆರಿ ಗುಡ್. ಆ್ಯಂಡ್ ಏನಾದರೂ ವ್ಯೂ ಇದೆಯಾ? ಯಾ, ವಿ ಹ್ಯಾವ್ ಅ ವ್ಯೂ, ಬಾಲ್ಕನಿ ವ್ಯೂ. ಅಕಸ್ಮಾತ್ ನೀವೇನಾದರೂ ಇದನ್ನು ಉಪಯೋಗಿಸೋದಾದರೆ ಇದರ ಅಮೌಂಟ್ನ ಇಲ್ಲಿಟ್ಟು ಉಪಯೋಗಿಸಿ ಅಂತ ಹೇಳ್ತಾರೆ. ಬಟ್ ದೆನ್ ಅಗೈನ್ ನಮಗೆ ಪ್ರಾಬಬ್ಲಿ ಏನು ಬೇಡ ಅನಿಸುತ್ತೆ. ಬಿಕಾಸ್ ನಾವೆಲ್ಲ ಆಲ್ರೆಡಿ ತಂದಿದ್ದೀವಿ 7-Eleven. ದಿಸ್ ಇಸ್ ಟೂ ಕ್ಯೂಟ್ ಆ್ಯಂಡ್ ಸೂಪರ್ ಆಗಿದೆ ಗುರು.